ಕ್ಷಣ ಕ್ಷಣಕ್ಕೂ ಕೂಡ ರೋಚಕದತ್ತ ಪೆನ್ಡ್ರೈವ್ ಕೋಲಾಹಲ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದ ನಂತರ ಮತ್ತಷ್ಟು ಮಗದಷ್ಟು ಕಿಚ್ಚು ಅನ್ನೋದು ಹೆಚ್ಚಾಗ್ತಾ ಇದೆ. ಕಾಡ್ಗಿಚ್ಚಿನಂತೆ ಪಸರಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಡಿದೆದ್ದಿದ್ದಾರೆ ನಾರಿ ಮಣಿಯರು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಹೋರಾಟವನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇನ್ನಲ್ಲದ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಅದ್ಯಾವುದೂ ಕೂಡ ವರ್ಕೌಟ್ ಆಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ನಾರಿ ಮಣಿಯರು ಧ್ವನಿಯನ್ನ ಎತ್ತಿದ್ದಾರೆ. ವಿವಿಧ ಕನ್ನಡ ಪರ ಹೋರಾಟಗಾರರಿಂದ ಹಾಸನ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆರೋಪ, ಆಕ್ರೋಶ ಹೆಚ್ಚಾಗ್ತಾ ಇದೆ. ದಲಿತ ಸಂಘಟನೆಗಳಿಂದ ಬಂಧನಕ್ಕೆ ಆಗ್ರಹಿಸಿ ಧಿಕ್ಕಾರವನ್ನ ಕೂಗಲಾಗ್ತಾ ಇದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಮಹಿಳಾ ಪರ ಹೋರಾಟಗಾರರು, ಸಾಹಿತಿಗಳಿಂದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನಿಂದ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. 113 ಸಂಘಟನೆಗಳಿಂದ ಬೆಂಬಲವೂ ಕೂಡ ದೊರೆತಿರುವಂತದ್ದು. ಹೇಮಾವರಿ ಪ್ರತಿಮೆ ಬಳಿಯಿಂದ ಬೃಹತ್ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಬೃಹತ್ ಜಾಥಾ ನಡೀತಾ ಇದೆ. ಅವರ ಬದುಕೇನು, ಅವರ ಗಂಡಿನ ಪರಿಸ್ಥಿತಿ ಏನು, ಅವರ ಮಕ್ಕಳ ಪರಿಸ್ಥಿತಿ ಏನು, ಅವರ ಮುಂದೆ ಏನಾಗಬೇಕು ಅನ್ನೋದನ್ನ ಈ ನಗರದ ನಾಗರಿಕರು, ಇಲ್ಲಿ ಬಂದಿರುವಂತ ಎಲ್ಲ ಆತ್ಮೀಯ ಸಹೋದರಿಯರು ನೆನೆಸ್ಕೊಂಡು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮೇಲೂ ಸಹ ವಿಚಾರಣೆ ನಡೀಬೇಕು. ಅವರಿಗೂ ಸಹ ಅದೇ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕು. ಇದು ಮಹಿಳೆಯರ ಪರ ಹೋರಾಟವಲ್ಲ, ಇದು ಮನುಕುಲದ ಪರದ ಹೋರಾಟ. ಇಲ್ಲಿ ಬಂದಿರೋರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಬನ್ನಿ ಮುನ್ನಡೆಯೋಣ. ನಮ್ಮ ಮನುಕುಲಕ್ಕೆ ಮುಂದಿನ ಒಂದು ಒಳ್ಳೆ ಆಶಾದಾಯಕದ ಭವಿಷ್ಯ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಎಚ್.ಕೆ. ಸಂದೇಶ್ ಅವರು ಈ ರ್ಯಾಲಿಯನ್ನ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಒಂದು ನಿಮಿಷ ಸಂದೇಶ, ಒಂದು ನಿಮಿಷ. ಹಿಂದುಗಡೆ ಪಾರ್ಕ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಂಡಿಯಾ ಈ ಕೃತ್ಯವನ್ನ ಅನೇಕ ಮಹಿಳೆಯರ ಮೇಲೆ ಎಸಗಿ ತನ್ನ ತಲೆಮರೆಸಿಕೊಂಡಿರುವಂತ ಈ ಜಿಲ್ಲೆಯ ಎಂಪಿಗಳಾಗಿರುವಂತ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣವರ ಬಂಧನ ಮಾಡಬೇಕು. ಹಾಗೇನೆ ಯಾರು ಪೆನ್ ಡ್ರೈವ್ ಹಂಚಿದರೋ ಅವರನ್ನು ಕೂಡ ಬಂಧನ ಮಾಡಬೇಕು. ಮತ್ತೆ ಅತ್ಯಂತ ತುರ್ತಾಗಿ SIT-ನವರು ಮಾನ್ಯ ಪ್ರಜ್ವಲ್ ರೇವಣ್ಣವರನ್ನ ಅತ್ಯಂತ ತುರ್ತಾಗಿ ಅವರ ಎಡಗೈ ಕಟ್ಟಿ ತಂದು ಕಾನೂನ ಈ ನೆಲದ ಕಾನೂನಿಗೆ ಒಪ್ಪಿಸಬೇಕು ಅಂತ ಹೇಳುವ ಮುಖೇನ ಇಡೀ ಈ ಬಹುದೊಡ್ಡ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಮೂಲೆಗಳಿಂದ ದಲಿತ ಸಂಘರ್ಷ ಸಮಿತಿ ನಾಯಕರು, ರೈತ ನಾಯಕರು, ಮಹಿಳಾ ನಾಯಕರು, ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರು, ಈ ನಗರದ ಪ್ರಮುಖ ನಾಗರಿಕರು ತಾವೆಲ್ಲರೂ ಕೂಡ ಆತ್ಮ ಸಾಕ್ಷಿಯಿಂದ ಇದು ಮಹಿಳೆಯರು ನಡೆದಂತ ಬಹುದೊಡ್ಡ ಘೋರ ಅನ್ಯಾಯ. ಆ ಮಹಿಳೆಯರು ಯಾರು ಸಂತತಿದಾರೋ ಅವರ ಮನೆಯ ಸ್ಥಿತಿಗಳೇನು, ಅವರ ಬದುಕೇನು, ಅವರ ಗಂಡಿನ ಪರಿಸ್ಥಿತಿ ಏನು, ಅವರ ಮಕ್ಕಳ ಪರಿಸ್ಥಿತಿ ಏನು, ಅವರ ಮುಂದೆ ಏನಾಗಬೇಕು ಅನ್ನೋದನ್ನ ಈ ನಗರದ ನಾಗರಿಕರು, ಇಲ್ಲಿ ಬಂದಿರುವಂತ ಎಲ್ಲ ಆತ್ಮೀಯ ಸಹೋದರಿಯರು ನೆನೆಸ್ಕೊಂಡು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮೇಲೂ ಸಹ ವಿಚಾರಣೆ ನಡೀಬೇಕು. ಅವರಿಗೂ ಸಹ ಅದೇ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕು. ಇದು ಮಹಿಳೆಯರ ಪರ ಹೋರಾಟವಲ್ಲ, ಇದು ಮನುಕುಲದ ಪರದ ಹೋರಾಟ. ಇಲ್ಲಿ ಬಂದಿರೋರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಬನ್ನಿ ಮುನ್ನಡೆಯೋಣ. ನಮ್ಮ ಮನುಕುಲಕ್ಕೆ ಮುಂದಿನ ಒಂದು ಒಳ್ಳೆ ಆಶಾದಾಯಕದ ಭವಿಷ್ಯ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಎಚ್.ಕೆ. ಸಂದೇಶ್ ಅವರು ಮಿಂದೆದ್ದಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ತತ್ಕ್ಷಣವೇ ಇವತ್ತು ಏನು ಬರ್ತಾ ಇದ್ದಾರಲ್ಲ ಬೆಂಗಳೂರಿನ ಏರ್ಪೋರ್ಟ್ಗೆ, ಅವರನ್ನ ಬಂಧಿಸಲೇಬೇಕು ಅನ್ನುವಂತ ನಿಟ್ಟಲ್ಲಿ ರಾಜ್ಯದ ಹಲವೆಡೆಯಿಂದ 113 ಸಂಘಟನೆಗಳ
10,000 ಪ್ರತಿನಿಧಿಗಳು ಈಗಾಗಲೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಸನದ ಹೇಮಾವತಿ ಪ್ರತಿಮೆಯ ಬಳಿಯಿಂದ ಮೆರವಣಿಗೆಯನ್ನ ಆರಂಭ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಹೊಸ ಬಸ್ ನಿಲ್ದಾಣ ರಸ್ತೆಯಲ್ಲಿ ಬಹಿರಂಗ ಸಭೆಯನ್ನು ಕೂಡ ಏರ್ಪಾಟು ಮಾಡಲಾಗಿದೆ. ವಿವಿಧ ಕನ್ನಡಪರ ಹೋರಾಟಗಾರರಿಂದ ಹಾಸನ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆರೋಪ, ಆಕ್ರೋಶ ಭುಗಿಲೇಳ್ತಾ ಇದೆ. ದಲಿತ ಸಂಘಟನೆಗಳಿಂದ ಬಂಧನಕ್ಕೆ ಆಗ್ರಹಿಸಿ ಧಿಕ್ಕಾರವನ್ನ ಕೂಗಲಾಗ್ತಾ ಇದೆ. ಮಹಿಳಾ ಪರ ಹೋರಾಟಗಾರರು, ಸಾಹಿತಿಗಳಿಂದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಈಗಾಗಲೇ ನಾವು ಗಮನಿಸಿದ್ವಿ ದೃಶ್ಯಗಳನ್ನ. ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಷ್ಟ್ರದ ವಿವಿಧ ಭಾಗಗಳಿಂದಲೂ ಕೂಡ ಹೋರಾಟಗಾರರು ಬಂದಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರ ಭಾರತೀಯ ರಾಷ್ಟ್ರೀಯ ಸೇನೆಯ ಐಎನ್ಎ ಭಾಗ ಆಗಿದ್ದಂತಹ ಕರ್ನಲ್ ಪ್ರೇಮ್ ಸಹಗಲ್ ಮತ್ತು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರ ಪುತ್ರಿ, ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷೆ ಸುಭಾಷಿಣಿ ಅಲಿ ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ರಾಷ್ಟ್ರೀಯ ಹೋರಾಟಗಾರರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಾಮಾಜಿಕ ಹೋರಾಟಗಾರ SR ಹಿರೇಮಠ್, CIT ರಾಜ್ಯ ಅಧ್ಯಕ್ಷೆ ವರಲಕ್ಷ್ಮಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಮೀನಾಕ್ಷಿ ಬಾಳಿ, ಲೇಖಕಿ ಹೋರಾಟಗಾರ್ತಿ ಕೆ ನೀಲಾ, ಬಂಜಗೆರೆ ಜಯಪ್ರಕಾಶ್, ರಾಮಚಂದ್ರೇಗೌಡ, ಸಬಿಹಾ ಭೂಮಿಗೌಡ, ಮಾವಳ್ಳಿ ಶಂಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. Earlier last June, that this man has committed the most heinous crime. Why did they make him the candidate? People have to come out and ask you important questions. And we also have to fight for reform so that the role of money, the role of power, the role of muscle is ended, and those who want to serve sincerity must be given a chance. Tomorrow is coming, sir. I think Prajwal Devanda has realized that the end is very near, so he cannot escape the clutches of the law. So it is good that he is coming. Whether he comes tomorrow or he delays, because he is known to lie, like our Prime Minister lies all the time. So we have to be very cautious and careful. See that the momentum of this movement continues, and that all the demands which are very thoughtful and which are very sensitive, we must strive that they are all met and fulfilled. ಅಂದರೆ ಸರ್, ಇದು ನನ್ನ ವಿರುದ್ಧ ಷಡ್ಯಂತ್ರ ನಡೀತಿದೆ, ರಾಜಕೀಯ ಪಿತೃ ನಡೀತಿದೆ, ಇದನ್ನೆಲ್ಲ ನಾವು ಫೇಸ್ ಮಾಡ್ತೀನಿ ಅಂತ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ಸರ್ ಪ್ರಜ್ವಲ್ ರೇವಣ್ಣ. ಅದ್ರ ಬಗ್ಗೆ ಏನು ಹೇಳ್ತೀವಿ? You see, what the gentleman said is that Prajwal Ravana is under the disillusionment that he will escape the clutches of the law. And I think that is not going to happen this time, because these powerful families like Devegowda and family, or Gali Janardhan Reddy and family, and many people across the country, particularly in UP now, committed atrocities against humanity. We the public, we are the sovereign in democracy. We must see to it that the law takes its own course and it is taken to the logical conclusion, and the stringent possible punishment is given to him and whoever else is involved, so that a clear-cut message go through the society. ಸರ್, ಕನ್ನಡದಲ್ಲಿ ಹೇಳಿ ಸರ್. ಕನ್ನಡದಲ್ಲಿ ನಾವು ಇತಿಹಾಸದಲ್ಲಿ, ನಾನು ಟಾಕಿಂಗ್ ಮಾಡಿ ಇತ್ತೀಚಿನ ದಶಕಗಳ ಇತಿಹಾಸದಲ್ಲಿ ನಾವೇನು ಯಾರು ಪವರ್ಫುಲ್ ಇದ್ದಾರೆ, ಯಾರು ಹಣವಂತರಿದ್ದಾರೆ, ಅವರು ಇವತ್ತು ನ್ಯಾಯಾಂಗವನ್ನು ಹಾದಿ ತಪ್ಪಿಸಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಉಳಿಸೋದ್ರೊಳಗೆ ಬಹಳಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ. ಇದು ಇವತ್ತಿನ ವಸ್ತುಸ್ಥಿತಿ. ಸೊ ಇಂಥ ಪರಿಸ್ಥಿತಿಯೊಳಗೆ ನಾವು ಆಂದೋಲನಗಳನ್ನೇನಿವೆ, ಪ್ರೊಟೆಸ್ಟ್ಗಳೇನಿವೆ, ನಾವು ಸಮಗ್ರವಾಗಿ ಜಾಗರೂಕತೆ ವಹಿಸಿ ಈ ಕೇಸ್ಗಳು ಇಲ್ಲೇನು ಮೋಸ್ಟ್ ಹೀನಸ್ ಕ್ರೈಮ್ ಆಗಿವೆ. ಈಗ ಅತ್ಯಾಚಾರ, ಇದು ಬೃಹತ್ ಕಾರಣದ ಅತ್ಯಾಚಾರ ಇದೆ. ಇದನ್ನು ನಾವು ತಾತ್ವಿಕ ಹಂಚಿನ ಕಡೆಗೆ ಒಯ್ಯಬೇಕು. ನಾವೆಲ್ಲರೂ ಇದರ ಬಗ್ಗೆ ಜಾಗೃತರಾಗಿದ್ದೀವಿ. ಉದಾಹರಣಾರ್ಥವಾಗಿ ನಾನಿಲ್ಲಿ ಬಂದಿರೋ ಒಂದು ಪ್ರಮುಖ ಉದ್ದೇಶ ಏನಂದರೆ, 4 ದಶಕಗಳಲ್ಲಿ ನಾವೇನೇನು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗಿದ್ದೀವಿ, 90% ಎಲ್ಲವೂ ಯಶಸ್ವಿಯಾಗಿವೆ. ಸೊ ಅಂಥ ಒಂದು ಜಾಗೃತತೆ ಬರ್ತದೆ. ನೀವು ಹೇಳೋದು ತುಂಬ ಕರೆಕ್ಟ್ ಇದೆ. ಏನಂದರೆ, ಮಹಿಳೆಯರು ಯಾರು ಸಾಕ್ಷಿ ಹೇಳಬೇಕಾಗಿದೆ, ಅವರು ಅದರಿಂದ ತೋರಿಸ್ತಿದ್ರೆ ಅಥವಾ ಕೇಳದಿದ್ರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ
ಶಿವರಾಜ್, ಎಸ್, ಗಮನಿಸ್ತಾ ಇದ್ದೀವಿ ಹಿಂದೆಂದು ಕೂಡ ಕಂಡು ಕೇಳರಿಯದಂತಹ ಸಕ್ಸಸ್ ಸ್ಕ್ಯಾಂಡಲ್ ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಮಿಂದೆದ್ದಿದ್ದಾರೆ. ಈಗಾಗಲೇ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಕಾವೇರಬಹುದು ಅಂತ? ಚಂದ್ರಕಲಾ, ಈಗ ರಾಜ್ಯದ 160ಕ್ಕೂ ಹೆಚ್ಚು ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ಏರ್ಪಟ್ಟಿದೆ. ಪ್ರಜ್ವಲ್ ಅವ್ರನ್ನ ಬಂಧಿಸಲೇಬೇಕು, ಅವ್ರ ಪಾಳಗಾರಿಕೆಯನ್ನು ಹತೋಟಿಗೆ ತರಲೇಬೇಕು ಅಂತಂದು ವಿವಿಧ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಬೀದರ್, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು ವಿವಿಧ ರಾಜ್ಯಗಳಿಂದ ಎಲ್ಲಾ ಸಂಘಟನೆಗಳು ಒಕ್ಕೂಟವನ್ನು ಮಾಡಿ ಭಾರಿ ಪ್ರತಿಭಟನೆ ಏರ್ಪಡಿಸಿದ್ದಾರೆ. ಚಂದ್ರಕಲಾ, ನಾವು ಇನ್ನೊಂದು ಕೂಡ ಗಮನಿಸ್ತಿದ್ವಿ, ಈಗ ತಾನೇ SR ಹಿರೇಮಠ ಅವರು ಕೂಡ ಮಾತಾಡಿದ್ರು. ಈಗ ಸರ್ಕಾರದ ವಿರುದ್ಧವೂ ಕೂಡ ಅವರು ಹರಿಹಾಯ್ತಿದ್ದಾರೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡ್ಲಿಲ್ಲ, ಪ್ರಜ್ವಲ್ ರೇವಣ್ಣನವರಿಗೆ ನೀಡಿರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಥವಾ ವೀಸಾವನ್ನು ಕೂಡ ಕೇಂದ್ರ ಸರ್ಕಾರ ರದ್ದುಪಡಿಸಲಿಲ್ಲ. ಏನಾದ್ರೂ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಸರ್ಕಾರನೇ ನಿಂತಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಚಂದ್ರಕಲಾ, ಈಗ ಏನಾಗಿದೆ ಅಂತಂದ್ರೆ, ರಾಷ್ಟ್ರೀಯ ಮಾಧ್ಯಮ ಸಲಹೆಗಾರ ಪವನ್ ಖೇರಾ ಕೂಡ ಕಾಂಗ್ರೆಸ್ಸಿನ ವಕ್ತಾರ, ಮಾಧ್ಯಮ ವಕ್ತಾರ, ಅವನು ಬಿಜೆಪಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ರು. ಚುನಾವಣೆಗೂ ಮತ್ತು ಈ ವ್ಯಕ್ತಿಗೆ ಭಾರಿ ಹಗರಣಗಳಿದಾವೆ, ನೀವು ಗಮನ ಹರಿಸ್ರಿ ಅಂತ. ಆದ್ರೂ ಕೂಡ ಬಿಜೆಪಿ ಇವ್ರನ್ನ ಟಿಕೆಟ್ ಕೊಡೋದ್ರಲ್ಲಿ ಯಶಸ್ವಿ ಆಗಿದೆ. ಸೊ ಇದೆಲ್ಲ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಅವ್ರು ಹೇಳಿಕೆ ಕೊಟ್ಟರು ಕೂಡ ಬಿಜೆಪಿ ಅವರು ಕೂಡ ಇವನಿಗೆ ಉದ್ದೇಶಪೂರ್ವಕವಾಗಿ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮೇಲೂ ಕೂಡ ಸಂಶಯ ಪಡಬೇಕಾಗತ್ತೆ. ಚಂದ್ರಕಲಾ, ಈಗ ಈ ಬೃಹತ್ ಹೋರಾಟದಲ್ಲಿ ಎಷ್ಟು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದೆ ಅಂತ? ರಾಜ್ಯದ 160ಕ್ಕೂ ಹೆಚ್ಚು ಸಂಘಟನೆಗಳು, ಅದರಲ್ಲಿ ಮಹಿಳೆಯರ ಸಂಘಟನೆಗಳು ಹೆಚ್ಚಿದಾವೆ. ಚಂದ್ರಕಲಾ,